ಅಂದ್ರೆ ಇತ್ತೀಚೆಗಂತೂ ಒಳ್ಳೆ ಸ್ಮಶಾನ ಇದ್ದಂಗೆ ಇದಾವೆ ಹಂಸಗಳು ಒಂದೊಂದು. ಬೆಳಿತಿರೋರ್ನೇ ಬೆಳೆಸಲಿಲ್ಲ ಅಂದಾಗ ಏನಾಗ್ಬಿಡುತ್ತೆ, ತಗೋ ಇರೋರೇ ಬೆಳಿತಿಲ್ಲ, ಹೋಗ್ ಗುರು ನಾನು ಎಲ್ಲಿ ಬರೋಣ, ಯಾರು ಬೆಳೆಸಲ್ಲ ನಮ್ಮನ್ನ. ಯಾರ್ಯಾರು ಇದ್ದೀರಾ ಗುರು ನಮ್ಮ ವ್ಲಾಗ್ಗೆ ಸ್ವಾಗತ. ಮಾವಿನಕಾಯಿ ಅಂತ ಮಾರ್ಕೊಂಡ್ ಹೋಗ್ತಿದ್ದೆ ನಾನು ಅವಾಗ. ಸೊ ನೀವು ಯಾವ ಊರ್ ಸೈಡಿಂದ ನೋಡ್ತಾ ಇದ್ದೀರಾ, ನಿಮ್ಮ ಊರ್ ಸೈಡ್ ಏನು ಫೇಮಸ್ಸು ಅದನ್ನೊಂದು ಕಮೆಂಟಲ್ಲಿ ಹಾಕಿ. ಗೊತ್ತು ತಾನೆ, ಗೊತ್ತಿರ್ಬೋದು. ಇಲ್ಲಿ ನೋಡಿ ಎಷ್ಟು, ಅಯ್ಯೋ ಏನು ಅಣ್ಣ ಹಿಂಗ್ ಹೊಡಿತವನೆ. ನಾನ್ ನೋಡಿದ್ರೆ 50ರಲ್ಲಿ ಹೋಗ್ತಿದ್ದೀನಿ, 150ರಲ್ಲಿ ಎಳ್ಕೊಂಡು ಹೋಗ್ತವನೆ. ಸೊ ಇನ್ನು ದಾವಣಗೆರೆಯಿಂದ ಬರ್ತಿದ್ದು. ಅಯ್ಯೋ NS ಬಂದ್ಬಿಟ್ಟು ನಾವು. ಇದು ಯಾವ NS ಅಂದ್ರೆ 125 NS ರೀಸೆಂಟ್ ಆಗಿ ತಗೊಂಡಿದ್ದ ನಮ್ ದಿನಾಕರ್. ನನಗೆ ಗೊತ್ತಿಲ್ಲ NS ತರಲ್ಲ ಅಂದಲ್ಲ ನೆನ್ನೆ. ಸಿಕ್ತಾ? ಎಲ್ಲಿ ಬಿದ್ದಿತ್ತು? ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂದ್ರೆ, ನಾನು ಇವತ್ತು ದಾವಣಗೆರೆ ಯೂಟ್ಯೂಬರ್ಸ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಂದಂಗೆ ಯಾರೋ ಫೋನ್ ಮಾಡ್ತಾವ್ರೆ. ದಿನಾಕರ್, ಹಲೋ, ಇನ್ನೊಂದು 5 ಕಿಲೋಮೀಟರ್ಸ್. ಎಸ್. ಸೊ ಇಲ್ಲಿ ಮುಂದೆ ಒಂದು ಏನೋ ಕುರ್ಕಿ ಅಂತೇಳಿ ಯಾವುದೋ ಊರಿದೆ ಅಂತೆ. ಸೊ ಆ ಊರ ಹತ್ರ ನಮ್ಮ ದಿನಾಕರ್ ಕಾಯ್ತವನೆ. ನಾವು ಅಂದಂಗೆ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಸಂತೆಬೆನ್ನೂರಿಗೆ, AJ ಕನ್ನಡಿಗ ಅಂತ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಸೊ ಅವರ ಊರಿಗೆ ನಾನು, ಇವರು ದಿನಾಕರು ಮತ್ತು ಪ್ರೌಢ ಕನ್ನಡಿಗ ಅವರು ಆ್ಯಂಡ್ ದರ್ಶು ಅನ್ನೋರು, ಇನ್ನೊಂದು 3 ಜನ, ಇಷ್ಟು ಜನ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೆನ್ನೆ ಆ್ಯಕ್ಚುಲಿ ದಾವಣಗೆರೆ ಸಿಕ್ಕಿದ್ವಿ ನಾವು. ನೆನ್ನೆ ಏನೋ ಸಡನ್ನಾಗಿ ಅಲ್ಲಿಗೆ ಹೋಗ್ಬೇಕು ಅಂತ ತಲೆಯಲ್ಲಿ ಬಂತಂತೆ ದರ್ಶು ಅವ್ರ ತಲೆಗೆ. ಸೊ ಅವ್ರೊಂದು ಮಾತು ಹೇಳೇ ಬಿಟ್ರು, ಬ್ರೋ ಅಲ್ಲಿ ಹೋಗೋಣ ಬ್ರೋ, ನೀವು ಬರ್ರಿ ಬ್ರೋ ಅಂತ ಹಾಕಿದ್ರು. ಸೊ ಸಂತೆಬೆನ್ನೂರಿಗೆ ಹೋಗೋಣ ಬನ್ನಿ ಅಂದರು. ಮತ್ತೆ ಸರಿ ಬಿಡಪ್ಪ ಆಯಿತು ಅಂತೇಳಿ ಹೊರಟಿದ್ದೀನಿ. ಹೆಂಗುರಿದು ರೋಡೆಲ್ಲ ರೆಡಿ ಮಾಡ್ತಾರೆ ಮಸ್ತಾಗಿ. ಇದು ನೋಡಿ, ಈ ಅಂಗಲಲ್ಲಿ ಐತೆ, ಸ್ಟ್ರೈಟ್ ಇಲ್ಲ, ಇದು ಹಿಂಗೆ ಐತೆ ಕರ್ವಲ್ಲಿ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು ಇದರಲ್ಲೇ ಕಾಣ್ತಿದೆಯಲ್ಲ 9:44 ಪ್ರೆಸೆಂಟ್ಲಿ. ಈಗ ಯಾವುದೋ ಕುರ್ಕಿ ಅನ್ನೋ ಊರಿಗೆ ಇನ್ನೊಂದು 5-6 ಕಿಲೋಮೀಟರ್ ದೂರದಲ್ಲಿದ್ದೀನಿ ಅಷ್ಟೇ. ಸೊ ಇನ್ನು ದಾವಣಗೆರೆಯಿಂದ ಬರ್ತಿದ್ದು. ಅಯ್ಯೋ ಅದು ಹುಮ್ಸ್ ಕಾಲ್ ಟಚ್ ಆಗೋಯ್ತು ಗುರು. ಆ ದಾವಣಗೆರೆಯಿಂದ ಬರ್ತಾ ಇರೋ ಹುಡುಗರು ಹೋದ್ರ ಏನು ಗೊತ್ತಿಲ್ಲ. ಅವ್ರಿನ್ನೂ ಲೇಟಾಗಿ ಬಿಡ್ತೀವಿ ಅಂತಂದು ದಿನಾಕರಿಗೆ ಹೇಳಿದ್ರಂತೆ. ದಿನಾಕರು ನನ್ನ ಗಾಡಿ ವೀಡಿಯೋ ಮಾಡೋಕ್ಕೆ ಕಾಯ್ತವ್ರೆ. ಸೊ ಹೋಗಿ ನನ್ನ ಗಾಡಿ ಕೊಟ್ಟು ವೀಡಿಯೋ ಮಾಡೋಕ್ಕೆ ಬಿಟ್ಟು ನಾನು ಅವನ ಗಾಡಿ ಎತ್ಕೊಂಡು ಸಂತೆಬೆನ್ನೂರಿಗೆ ಹೋಗೋಣ. ನೋಡೋಣ ಏನೇನಾಗುತ್ತಂತ. ನನಗಂತೂ ಗೊತ್ತಿಲ್ಲ. ಜಸ್ಟ್ ಕರೆಸ್ತವ್ರೆ ಬಾ ಬ್ರೋ ಅಂತಂದು ಹೋಗ್ತಾ ಇದ್ದೀನಿ ಅಷ್ಟೇ. ಹೋಗಿ ನೋಡೋಣ ಏನೇನು ಮಾಡ್ತಾರೆ, ಏನೇನು ಬಿಡ್ತಾರೆ. ಇದು ಯಾವ್ದು ಗುರು ಇದು ರೋಡು? ಹಳ್ಳಿ ರೋಡಿಗೆ ಬಂದ್ಬಿಟ್ಟಿದ್ದೀನಿ. ಅಂದರೆ ಇದೇ ರೋಡಿಲ್ಲದೆ ಹೋಗ್ಬೇಕು. ಹಳ್ಳಿ ರೋಡು ಒಂಥರ ಎಲ್ಲ ಕಡೆ ಗುಂಡಿ ಹಂಸು ಏನು ಹಿಂಸೆ ಆಗ್ತಾಯಿದೆ. ಮಾತಾಡ್ತಾನೆ ನೋಡಿ, ಇವೆಲ್ಲ ಸ್ಪೀಡಾಗಿ ಇದು ಮಾಡ್ಸೋಕ್ಕಾಗಲ್ಲ, ಜಂಪ್ ಮಾಡ್ಸೋಕ್ಕಾಗಲ್ಲ. ಓಕೆ ವಾಯ್ಸ್, ಇದೇ ಆ ಕ್ರಾಸು. ಈಗ ದಿನಾಕರ್ ನಿಲ್ಲಿ ಹುಡ್ಕ್ಲಪ್ಪ ನಾನು. ಅಲ್ಲಿಂದ ನೋಡಿ ಅಣ್ಣ ವಿಡಿಯೋ ಮಾಡ್ತಾನೋ. ಅಯ್ಯೋ ಹೌದು ಗುರು. ಏನು ಸಮಾಚಾರ? NS ತರಲ್ಲ ಅಂದಲ್ಲ ನೆನ್ನೆ. ಸಿಕ್ತಾ? ಎಲ್ಲಿ ಬಿದ್ದಿತ್ತು? ಎಲ್ಲೂ ಇಲ್ಲ, ಅವನಿಗೇನೋ ಬೇರೆದು ಅರೇಂಜ್ ಮಾಡಿದೆ. ನೋಡ್ರಿ, ನನಗೆ 9:15 ಬರೋಕ್ಕೆ ಹೇಳಿ 9:50. ಸ್ವಲ್ಪ ಲೇಟ್ ಆಯ್ತು. ಏನು ಮಾಡಲಿ? ಏನಿಲ್ಲ, ಹೊರಡದ ಇನ್ನೇನು ಮಾಡೋದು? ಇಲ್ಲ, ಇವಾಗ ಹೊರಟ್ರಂತ ದಾವಣಗೆರೆಯಿಂದ. ಈಗ ಬಿಟ್ರಂತ? ಎಷ್ಟೊತ್ತಾಗತ್ತವ್ರು ಬರೋಕ್ಕಾಗಾರೆ? 15-20 ಆಗ್ತದೆ. ಬಂದ್ಬಿಡ್ತಾರೆ ಬೇಗ ಹಂಗಾರೆ. ನಾವು 15-20 ನಿಮಿಷಕ್ಕೆ ಅಲ್ಲಿರ್ತೀವಿ. ಕಾರೆಲ್ಲ ಜಲ್ದಿ ಬರ್ತಾ ಇರ್ತದೆ. ಸ್ಟ್ರೈಟ್ ರೋಡ್ ಅಲ್ಲ? ಸ್ಟ್ರೈಟ್ ರೋಡ್ ಎತ್ಬೋದು 150. ನಾನು ಎಲ್ಲೆಲ್ಲೋ ಹೊಡ್ಕೊಂಡ್ ಬಂದೆ. ಈ ಸ್ಟ್ರೈಟ್ ಆಗಿದ್ರೆ ನಾನು ಎಷ್ಟು ಬೇಗ ಹೋಗ್ಬಿಡ್ತಿದ್ದೆ ಗೊತ್ತಾ? 150 ಎತ್ಬೋದು ತಗೋ ಆರಾಮಾಗಿ ಇವತ್ತು. ಈ ಗಾಡಿನ ಈ ರೋಡಲ್ಲೆಲ್ಲ 150 ಹೊಡಿಬಾರ್ದು. ನೀನು ಹೊಡಿತೀನಿ ಅಂದಲ್ಲ? ಹೊಡಿತೀಯಾ? ನೀನು ಹೊಡಿತೀನಿ ಅಂದಲ್ಲ? ನೀನು ಇಷ್ಟ ಹೊಡೆಯೋದಿದ್ರೆ ಹೊಡಿತೀಯಾ? ಚಾರ್ಜಿಗೆ ಇಡ್ಬೇಕು ಫೋನ್ ಐತಲ್ಲ? ಚಾರ್ಜಿಂಗ್ ಸಾಕೆಟ್ ಐತೆ. ಸಿಪಿನ್ ಅಲ್ಲ ಅದು, USB. ಇಲ್ಲ ಕಣ, ಸಿಪಿನ್ ಇದು. ಸಿಪಿನ್. ಅಯ್ಯೋ ಸಿಪಿನ್ ಆಗಿದ್ರೆ ನಂದೇ ಐಫೋನ್ ಚಾರ್ಜರ್ ತರ್ತಿದ್ನಲ್ಲ ಮರ್ಯಾ. ಸೀಟು ಸೀನ ಇದು. ಹ್ಞೂ ಗುರು, ನನಗೆ ಗೊತ್ತಿಲ್ಲ. ಐಫೋನ್ ಚಾರ್ಜರ್ ನಾನೇ ತಗೊಂಡ್ಬಂದ್ಬಿಡ್ತಿದ್ದೆ ಅವನ ಅಜ್ಜಿ. ಹಾಗಾದ್ರೆ ನೀನು ಯಾವುದು ತಂದಿರೋದು? ತಂದಿರೋದು USB ನಾ?
USB ಎಷ್ಟೈತೆ 20 ಇದ್ರಲ್ಲ ಜೇಬಲ್ಲಿ ಹಿಡ್ಕೊ ಅಷ್ಟು. ಸರಿ ಕೊಡು, ನಾನು ಹಿಡ್ಕೊಂತೇನೆ. ಈಗ ಚಾರ್ಜ್ ಮಾಡ್ಕೊಂಬರ್ಬೇಕು ತಾನೆ? ಅದೇ ಇನ್ನೊಂದು ಐಫೋನ್ ಇಟ್ಟಿನಿ, ಅದು ಚಾರ್ಜ್ ಆಯ್ತಾ? ಅದು ಫುಲ್ ಇದೆ. ನೀವೇನ್ ಬಿಟ್ರೆ ಸಾಕರ್ ಮಂದಿ ಎರಡೆರಡು ಐಫೋನ್ ಹಿಡ್ಕೊಂತೀರ. ನಂದಲ್ಲ ಅದು, ಯಾರ್ದೋ ಒಬ್ಬರದು. NS ಬಂದ್ಬಿಟ್ಟು ನಾವು ಇದು ಯಾವ NS ಅಂದ್ರೆ 125 NS ರೀಸೆಂಟ್ ಆಗಿ ತಗೊಂಡಿದ್ದಾನೆ ನಮ್ಮ ದಿನಾಕರ್. ಆ್ಯಂಡ್ ಈಗ ಅವನೇ ನನ್ನ ಗಾಡಿ ತಗೊಂತಾನೆ. ಏನು ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕೊಂಡು, ಹ್ಯಾಂಡ್ ಗ್ಲೌಸ್ ಒಂದು ವರ್ಷ ಆದ್ಮೇಲೆ ರೈಡ್ ಮಾಡ್ತಿರೋದು ನಾನು. ಆಯ್ತು, ಅದೆಲ್ಲ ಹಾಕೊಂಡು ಒಳ್ಳೆ ಟೈಟ್ ಆಗಿ ಬಂದಿದ್ಯಾ. ನಾನು ನೋಡು ಖಾಲಿ ಕೈ. ಇವನ್ ಫುಲ್ ತೋಲ್ಡ್ ಶರ್ಟ್ ಕೂಡ ಹಾಕೊಂಬಂದಿಲ್ಲ, ಹಾಫ್ ತೋಲ್ಡ್ ಹಾಕೊಂಬಂದಿನಿ. ಒಂದು ನ್ಯೂಟ್ರಲ್ ಐತೆ, ಯಾಕೆ ಗಾಡಿ ಹೋಗ್ತಿಲ್ಲ ಅಂತೀನಿ ನಾನು. ಈ NS ಒಂಥರ ವಿಚಿತ್ರ ಗುರು. ಏನು ಹೇಳಿ, ನಮಗೆ ಈಗ ಪವರ್ ಇಂಜಿನ್ ಹೊಡೆದು ಅಭ್ಯಾಸ ಆಗ್ಬಿಟ್ಟಿತ್ತಲ್ವಾ. ಸಡನ್ನಾಗಿ ಒಂದು ಸ್ಮಾಲ್ ಸಿಸಿ ಬಂದ್ಬಿಟ್ರೆ ಅಯ್ಯೋಯ್ಯೋ ಏನು ಅಣ್ಣ ಹಿಂಗೆ ಹೊಡಿತವನೇ. ನಾನು ನೋಡಿದ್ರೆ 50ರಲ್ಲಿ ಹೋಗ್ತಿದ್ದೀನಿ, ಒಂದು 150ರಲ್ಲಿ ಎಳ್ಕೊಂಡು ಹೋಗ್ತವನೆ. ಸೊ ಒಂದೇ ಸತಿ ಸಣ್ಣ ಗಾಡಿ ಬಂದ್ಬಿಟ್ರೆ ಒಂಥರ ಫೀಲ್ ಬರುತ್ತೆ. ನಾನು ಸ್ಪ್ಲೆಂಡರ್ ಓಡಿಸಿದ್ರೆ ಏನು ಅನ್ಸಲ್ಲ, ಓಕೆ. ಇದು NS ಅಲ್ವಾ, NS ಅಂತ ಹೇಳಿದ್ರೆ ಒಂದು 200 cc ಇರಬೇಕು. ನನಗೆ ಅದು ಚಂದ. ಅದು NS ಬರೀ 200 ಇಟ್ಟಿದ್ರೆ ಭಾಳ ಚೆನ್ನಾಗಿರೋದು. ಈ 125 150 ಇವನ್ನೆಲ್ಲ ತಗೊಂಬಂದ್ಬಿಟ್ಟು, 150 ಇಲ್ಲ ಅನ್ಸುತ್ತಲ್ಲ, ಹಾಂ, ಇವನ್ನೆಲ್ಲ ತಗೊಂಬಂದ್ಬಿಟ್ಟು ಗಾಡಿ NS ಅನ್ನೋ ಬ್ರ್ಯಾಂಡೇ ಹಾಳು ಮಾಡ್ಬಿಟ್ಟ ಅವನು. ನಂಗೆ ಇಷ್ಟ ಆಗಲ್ಲ ಗುರು ಪರ್ಸ್ನಲಿ 125 ಇವೆಲ್ಲ ನೋಡಿ. NS ಅಂತೆ ಎಷ್ಟು ಹೇಳಿದ್ಯಾ, ಬಟ್ ಓಕೆ, ಏನೋ ಜನಗಳಿಗೆ ಆರಾಮ ಸ್ವಲ್ಪ ಏನೋ 200 NS ಫೀಲ್ ಕೊಡಲಿ ಅಂತೇಳಿ 125 ಎಲ್ಲ ಬಿಟ್ಟವ್ರೆ. ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲ ಅಷ್ಟೇ, ಇನ್ನೇನಿಲ್ಲ. ಬಟ್ ಇನ್ನು ಮಿಕ್ದವರೆಲ್ಲ ದಾವಣಗೆರೆ ಬಾಯ್ಸ್ಗಳು ಕಾರಲ್ಲಿ ಬರ್ತಾ ಇದ್ದಾರಂತೆ. BMW ಕಾರ, ಮರ್ಸಿಡಿಸ್ ಕಾರ ಬಂದ್ಮೇಲೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ನಾನು ಹೋಗ್ತಾ ಇರೋದು ನಮ್ಮ ಭಾರತದ ಹೆಮ್ಮೆಯ ಬಜಾಜ್ ಪಲ್ಸರ್ ಗಾಡಿಯ ಮೇಲೆ. ನಿಮಗೆ ಗೊತ್ತಿಲ್ವೋ ಅದು ನಂಗೆ ಗೊತ್ತಿಲ್ಲ. ದಾವಣಗೆರೆ ಸೈಡು ಭತ್ತ ಜಾಸ್ತಿ, ಗೊತ್ತು ತಾನೆ, ಗೊತ್ತಿರ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಫುಲ್ಲು ಗ್ರೀನರಿ. ಈ ಕಡೆನೂ ಅಷ್ಟೇ, ಈ ಕಡೆ ಎಲ್ಲ ಇದು ಅಡಿಕೆ, ಆ ಕಡೆ ನೋಡಿ ಫುಲ್ ಭತ್ತ, ಈ ಕಡೆ ನೋಡಿ ಫುಲ್ಲು ಭತ್ತ, ಆ ಕಡೆ ಸ್ವಲ್ಪ ಅಡಿಕೆ, ನೀರಾವರಿ ಅಲ್ವಾ, ಸೊ ಅಡಿಕೆ ಹಾಕ್ತಾರೆ. ಏನೋ ಒಂಥರ ಮಸ್ತು. ಇದಂಗ್ರು ಎಷ್ಟು ಚಿಕ್ಕದಾಗಿಲ್ಲ, ಒಂದು ಸ್ಕೂಲ್ ಬೇರೆ ಮಾಡಿಸ್ಬಿಟ್ಟವ್ರೆ. ಸೈಕ್ ಬಿಡಿ ಹಂಗಾರೆ, ಸೊಳ್ಳೆ ಕಚ್ಚಲ್ವಾ ಮಕ್ಕಳಿಗೆ. ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ ಇಷ್ಟ ಆಗೋಯ್ತು ನಂಗಂತೂ. ಈ ಥರ ಇರ್ಬೇಕು ಗುರು, ಈ ಥರ ಲೈಫು. ಇದೆಲ್ಲ ಕಷ್ಟ, ಇವೆಲ್ಲ ಮಾಡೋದು ಅಷ್ಟು ಈಸಿ ಅಲ್ಲ. ನೋಡೋಕ್ಕೆ ಚೆನ್ನಾಗಿ ಹಸಿರೈತೆ, ಎಷ್ಟು ಸುಂದರವಾಗಿದೆ, ಅಷ್ಟು ಚೆಂದ ಅಂತ ಅನ್ಕೊತಾರೆ. ಬಟ್ ಮಾಡೋದಿದೆಲ್ಲ ತುಂಬ ಎಫರ್ಟ್ ಹಾಕ್ಬೇಕು, ಅದು ತುಂಬ ಕಷ್ಟಪಡಬೇಕು. ಅದೆಲ್ಲ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ಒಂಥರ ಏನೋ ಒಂಥರ ಸ್ವರ್ಗ. ಇವ್ರು ಬಂದು ಸುಮ್ಮನೆ ನಿಂತ್ಕೊಂಡ್ಬಿಡ್ರಿ. ಎಷ್ಟು ತಣ್ಣು ಗಾಳಿ ಹೊಡಿಯುತ್ತೆ ಗೊತ್ತಾ, ಇಲ್ಲಿ ಅಕ್ಕಪಕ್ಕದಿಂದ ತಣ್ಣು ಗಾಳಿ ಬರುತ್ತೆ. ಎಂಥ ಬಿಸಿಲೇ ಇರಲಿ, ಸಕ್ಕದಾಗಿರೋದು ಅನ್ಕೊಳ್ಳಿ, ಏನೇ ಆಗಲಿ. ಅಯ್ಯ ಯಾ ಯಾ ನಾವಯ್ಯ ಸ್ನೇಹಕ್ಕೆ ನಾವಯ್ಯ. ನೋಡಿ ಎಲ್ಲಿವರೆಗೂ ಕಣ್ಣಾಡಿಸ್ತೀರ ನೀವು, ಕಣ್ಣಾಡಿಸಿದ್ರು ಎಲ್ಲ ಕಡೆ ಭತ್ತನೇ ಕಾಣೋದು ನಿಮಗೆ. ಇಲ್ಲಿ ಮಲೆಬೆನ್ನೂರು ಸೈಡು, ಹರಿಹರ ಸೈಡು, ಇಲ್ಲೆಲ್ಲ ಫುಲ್ ಭತ್ತ. ದಾವಣಗೆರೆ ಸುತ್ತಮುತ್ತ ಭತ್ತನೇ, ಅಡಿಕೆ ಭತ್ತ ಇವೆರಡೇ ಕಾಣೋದು ನಿಮಗೆ. ಇವು ಬಿಟ್ಟರೆ ಬೇರೆ ಏನು ಕಾಣಲ್ಲ. ಇಲ್ಲಿ ನೋಡಿ ಇದು ಅಡಿಕೆನೆ, ಈ ಕಡೆ ಇದು ಅಡಿಕೆನೆ, ಇದು ಬಿಟ್ಬಿಟ್ರೆ ಬೇರೆ ಏನಿಲ್ಲ ಇಲ್ಲಿ. ಸೊ ಎಸ್, ಇದನ್ನೇ ಹೇಳ್ಬೇಕು ಅನ್ಕೊಂಡೆ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ, ಯಾವ ಊರವ್ರು ನೀವು ಅಂತ ಕಮೆಂಟ್ ಹಾಕಿದ್ರು. ಆ್ಯಂಡ್ ನಿಮ್ಮ ಸೈಡು ಏನು ಫೇಮಸ್ಸು, ಲೈಕ್ ದಾವಣಗೆರೆ ಭತ್ತ ಎಲ್ಲ ಫೇಮಸ್ಸು, ನಮ್ಮ ಸೈಡು ಚನ್ನಗಿರಿ ಸೈಡ್ ಹೋದ್ರೆ ಅಡಿಕೆ ನಾಡು. ಸೊ ನೀವು ಯಾವ ಊರು ಸೈಡಿಂದ ನೋಡ್ತಾ ಇದ್ದೀರಾ, ನಿಮ್ಮ ಊರು ಸೈಡ್ ಏನು ಫೇಮಸ್ಸು ಅದನ್ನೊಂದು ಕಮೆಂಟಲ್ಲಿ ಹಾಕಿ ನೋಡುವ. ವಾ ಅವನಿಗೆ ನಿಜವಾಗ್ಲೂ ಸಕ್ಕದಾಗಿ ಕಾಣ್ತಿದ್ ಗುರು ಗಾಡಿ. ಅದು ದಿನಾಕರಿ ವಿಡಿಯೋ ನೋಡ್ತಾ ಇದ್ರೆ ಆ ಗಾಡಿ ನೀವು ನೆಕ್ಸ್ಟ್ ಲೆವೆಲ್ ಅನ್ಕೋ. ನಾನು ನೋಡ್ತಾ ಇದ್ದೀನಲ್ವ ಗಾಯ್ಸ್, ಹೋಗ್ತಿರೋದು ಬರ್ತಾ ಇರೋದು, ಪಕ್ಕದಲ್ಲಿ ಹಿಂಗೆ ಹೋಗ್ತಾ ಇರೋದು, ಲೈಕ್ ಅವ್ನು ಸ್ವಲ್ಪ ದಪ್ಪ ಇರೋದಕ್ಕೂ ಅವ್ನು ಸ್ವಲ್ಪ ಹೈಟ್ ಇರೋದಕ್ಕೂ ಲೈಕ್ ಗಾಡಿ ಮಸ್ತ ಮ್ಯಾಚ್ ಆಗ್ತೈತೆ ಅವ್ನಿಗೆ. ಆ ರಕ್ಕನ ನಿನ್ನೆ ಹೇಳಿದ್ರು ಈ ಗಾಡಿ ತಗೋ ನೀನು ಅಂತ ಹೇಳಿ. ಯಾಕಂದರೆ ಆ ರಕ್ಕಂಗೆ ಆರಾಮಾಗಿ ಕಾಲು ಸಿಗುತ್ತೆ, ಈ ಥರ ಕಾಲು ಸಿಗುತ್ತೆ, ಹೊಡಿಬೋದು ಅವರು. ನೋಡಿ ಅಲ್ಲೋಡು ಹೆಂಗೆ ಹೋಗ್ತವನಣ್ಣ. ಸೊ ಅವನಿಗೆ ಗಾಡಿ ಚೆನ್ನಾಗೆ, ಆ ಗಾಡಿ ಹೈಟು ಚೆನ್ನಾಗಿದೆ ಅವನಿಗೆ. ಆ್ಯಂಡ್ ಅವ್ರ ಅಕ್ಕಂಗೂ ಆ ಗಾಡಿ ತುಂಬ ಇಷ್ಟ ಆಯಿತು, ಹೈಟ್ ವೆಯ್ಟಲ್ಲಿ. ಆ್ಯಂಡ್ ಪವರ್ ಪರ್ಫಾರ್ಮೆನ್ಸು ಸಿಕ್ಕಾಪಟ್ಟೆ ಇದಲ್ವಾ, ಸೊ ಅದು ಅವೆಲ್ಲ ಸೇರಿ ಇಷ್ಟ ಆಯಿತು. ಗೋಪ್ರೋ ಆನ್ ಆಯ್ತಾ ಫಸ್ಟ್ ಆಫ್ ಆಲು?
ನಾನು ಗೋಪುರ ಆಫ್ ಆಗಿದ್ದಾನೋ ಅಂದ್ಕೊಂಡ್ಬಿಟ್ಟೆ ಗುರು. ಒಂದೇ ಸರಿ ಲಾಕ್ ಮಾಡಿಬಿಟ್ಟೆ, ಸ್ವಿಚ್ ಆಫ್ ಮಾಡಿಬಿಟ್ಟೆ, ತಿರ್ಗಾ ಆನ್ ಮಾಡಿದೆ ಇವಾಗ. ಎಸ್, ಅವ್ರ ಅಕ್ಕಂಗೂ ಆ ಗಾಡಿ ಇಷ್ಟ ಆಯಿತು. ಯಾಕಂದರೆ ಓಕೆ, ನಾಟ್ ಬ್ಯಾಡ್, ಅವ್ರ ಅಕ್ಕನೂ ಹೈಟೇ ಇದ್ದಾರೆ, ಅವ್ರ ಅಕ್ಕನ ಕಾಲು ಸಿಗುತ್ತೆ. ಆ್ಯಂಡ್ ಇನ್ನೊಬ್ಬ ಎಲ್ಲರೂ ಪಿಲಿಯನ್ ಕೂತ್ಕೊಂಡ್ಬಿಟ್ರೆ ಆ ಗಾಡಿ ಇನ್ನೂ ತಳಗೆ ಹೋಗೋದ್ರಿಂದ ಹೆವಿ ಕಂಫರ್ಟ್ ಆಗಿರುತ್ತೆ. 200cc ವೆಹಿಕಲ್ಲು, ಅದು ತುಂಬ ಹೈಟ್ ಇದೆ. ಈ 250 ಹೈಟ್ ಇಲ್ಲ. ಸೊ ಹಾಗಾಗಿ ಎಲ್ರಿಗೂ ಬೇಗ ಇಷ್ಟ ಆಗೋಗುತ್ತೆ. ಇದೇ ಗುರು ಮಾವಿನಕಾಯಿ ಗಿಡನಾ, ಮಾವಿನಕಾಯಿ ತೋಟ ನೋಡಿ ಗೈಸ್, ಮಾವಿನಕಾಯಿ ತೋಟ. ಕಾರ್ ಬರ್ತೈತಡಿ, ಕಾರ್ ಹೋಗ್ಲಿ. ಮಾವಿನಕಾಯಿ ತೋರಿಸ್ತೀನಿ. ಮಾವಿನಕಾಯಿ ತೋರಿಸೋದೇನಿಲ್ಲ, ನೋಡಿರ್ತೀರ, ಬಟ್ ನಾನೇ ಒಂದ್ಸತಿ ನೋಡ್ತೀನಿ. ಸುಮಾರು ಟೈಮ್ ಆಯಿತು. ಚಿಕ್ಕ ಹುಡುಗ ಇದ್ದಾಗ ಇವನ್ನೆಲ್ಲ ಬೇರೆ ತೋಟದಲ್ಲಿ ಹೋಗಿ ಕದ್ದು ಬಂದು ಮಾರ್ತಾ ಇದ್ವಿ ನಾವು, ಗೊತ್ತಾ ನಿಮಗೆ? ನಿಜವಾಗ್ಲೂ ಗುರು, ಹೋಗಿ ಬೆಳಿಗ್ಗೆ ಹೋಗಿಬಿಟ್ಟು ಮಾವಿನಕಾಯಿ ಕತ್ಕೊಂಬಂದು ಮಾರ್ತಾ ಇದ್ವಿ. ನೋಡಿ ಮಾವಿನಕಾಯಿ ತೋತಪ್ರೆ ಇಲ್ಲೇ ಐತಿದು, ಇಲ್ಲೇ ಸಿಗುತ್ತೆ. ಇಲ್ಲಿ ಕಾಲಿಟ್ರೆ ಅಲ್ಲಿ ಐತೆ ನೋಡಿ, ಚಿಕ್ಕದೊಂದು ಸಿಗುತ್ತೆ. ಮೇಲೆಲ್ಲ ಈ ಸೈಡು ಇದೊಂದು ಗುಂಜು ಮಾತ್ರ ಸ್ವಲ್ಪ ದೊಡ್ಡದಿದೆ, ಅದು ಬಿಟ್ಟರೆ ಇವೆಲ್ಲ ಚಿಕ್ಕದಿದೆ. ಆ್ಯಂಡ್ ಅಲ್ಲಿರೋವು ಎಲ್ಲ ಚಿಕ್ಕವೇ ಇದೆ, ಅದು ಚಿಕ್ಕವೇ ಇರೋದು ಅಲ್ಲೂ. ಇಲ್ಲಂತೂ ಇನ್ನೂ ರೋಡಿಗೆ ಐತೆ ನೋಡಿ, ಇಲ್ಲಿ ನೋಡಿ ಕಾಣ್ತಿದ್ಯಾ? ಇದೆಲ್ಲ ನಾರ್ಮಲ್ ಹಿಂಗೆ ಗುಂಡಕ್ಕೆ ಬರುತ್ತಲ್ಲ, ಆ ಮಾವಿನಕಾಯಿ ಇದು ನೋಡಿ. ಮುಳ್ಳುಗಳು ಹಾಕಿದ್ದಾರೆ, ಜಂಪ್ ಮಾಡಿ ಕಿತ್ಕೋಬಾರ್ದು ಬಡಿ ಮಕ್ಳು ಯಾರು ಅಂತ. ಇಲ್ಲೇ ಇದೆ, ಹಿಂಗೆ ಕಿತ್ಕೊಂಡ್ಬಿಡ್ಬೋದು, ಬಟ್ ಬೇಡ. ಏನು ಮಾಡಕ್ಕೆ ಮಾವಿನಕಾಯಿ ನಮಗೆ ಇವಾಗ. ಇಲ್ಲಿದೆ ನೋಡಿ. ಏನಂದರೆ ಮಾವಿನಕಾಯಿ ಗಿಡದಲ್ಲಿ ಹೆವಿ ಕೆಂಜಿಗೆ ಇರ್ತಾವೆ ಗುರು. ಕೆಂಜಿಗೆ ಇರುವೆ ಇರುತ್ತಲ್ಲ, ಅದು ಸಿಕ್ಕಾಪಟ್ಟೆ ಇರುತ್ತೆ ಮಾವಿನಕಾಯಿ ಮರದಲ್ಲಿ ಮಾತ್ರ. ಮಾವಿನಕಾಯಿ ಗಿಡ ಹತ್ತಕ್ಕೂ ಬಿಡಲ್ಲ, ಮಾವಿನಕಾಯಿ ಕೀಳಕ್ಕೂ ಬಿಡಲ್ಲ, ಅಷ್ಟು ಹಿಂಸೆ ಕೊಡುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಅಷ್ಟಿಷ್ಟೆಲ್ಲ ಕಚ್ಚಿಸ್ಕೊಂಡಿರೋದು. ನಾವು ಹೋಗಿ ಕತ್ಕೊಂಬಂದು ಉಪ್ಪು ಖಾರ ಹಾಕ್ಬಿಟ್ಟು ಮಾರ್ತಾ ಇದ್ವಿ. ನೆಕ್ಸ್ಟ್ ಲೆವೆಲ್ ಅವಾಗಿನ ಜೀವನ. ಒಂದು ಸೈಕಲ್ ಇತ್ತು ಯಾವುದೋ ನನ್ನ ಹತ್ರ ಒಂದು. ಆ ಸೈಕಲಲ್ಲಿ ಹಿಂದ್ಗಡೆ ಈ ಟೊಮೆಟೊ ಟ್ರೈ ಬರುತ್ತಲ್ಲ, ಅದು ಇಟ್ಕೊಂಡು ಎಲ್ಲ ತಗೊಂಡ್ಬಂದ್ಬಿಟ್ಟು ಅದ್ರಲ್ಲಿ ಹಾಕ್ಕೊಂಡು ಮಾವಿನಕಾಯಿ ಅಂತ ಮಾರ್ಕೊಂಡು ಹೋಗ್ತಿದ್ದೆ ನಾನು ಅವಾಗ. ಅಯ್ಯಪ್ಪ, ನನಗೆ ಅವಾಗ ನೆನ್ಪು ಬರುತ್ತೆ. ಏನೋ ಒಂಥರ ಖುಷಿನೇ ಆಗುತ್ತೆ. ಬಟ್ ಎಷ್ಟು ಎಫರ್ಟ್ ಹಾಕಿದೀವಲ್ಲ ಅಂತಲೂ ಸ್ವಲ್ಪ ಇದು ಅನ್ಸುತ್ತೆ. ಇವಾಗ ಯಾರು ಆ ಥರ ಮಾಡಲ್ಲ. ಅವಾಗ ನಮ್ಮ ಟೈಮಲ್ಲಿ ಹೆವಿ ಎಲ್ಲಿ ಹೋಗ್ತೀರ ಎಲ್ಲ ಕಡೆ ಮಕ್ಕಳುಗಳು ಅದು ಇದು ಮಾರಕ್ಕೆ ಹೋಗ್ತಾಯಿದ್ರು. ನಾವೆಲ್ಲ ಚಿಕ್ಕವರಲ್ಲ ಅವಾಗ, 5-6ನೇ ಕ್ಲಾಸು, ಅವಾಗೆಲ್ಲ ಮಾಡ್ತಾಯಿದ್ವಿ. ಏನೋ ಒಂಥರ ಅವಾಗ ಏನು 70 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ದುಡಿತಾ ಇದ್ದಿದ್ದು ಅಷ್ಟೇ ನಾವು. 2 ರೂಪಾಯಿ 3 ರೂಪಾಯಿಗೆ ಒಂದು ಹಣ್ಣು ಮಾರ್ತಾ ಇದ್ದಿದ್ದು. ಏನು ಬಾಳಿ 10-15 ರೂಪಾಯಿ ಒಂದೊಂದು ಪೀಸ್ ಅಲ್ಲ, ತುಂಬ ಕಮ್ಮಿ. ಬಿಡಿ ಅವೆಲ್ಲ ಮಾತಾಡೋದೇನು. ಓಕೆ ಬಾಯ್ಸ್, ಇಷ್ಟೋ ತನಕ ಮೋಟೋ ಫ್ಲೋಯಿಂಗಲ್ಲಿದ್ದೆ. ಇವಾಗ ಪ್ರೆಸೆಂಟ್ಲಿ ಫೋನಲ್ಲಿ ಬಂದಿದ್ದೀನಿ. ಸೊ ಇವಾಗ ಸಂತೆಬೆನ್ನೂರಲ್ಲಿರೋ ಪುಷ್ಕರಣಿ ಅನ್ನೋ ಒಂದು ಹೊಂಡದಲ್ಲಿದ್ದೀನಿ. ಸೊ ನೋಡಿರ್ತೀರ, ಸಂತೆಬೆನ್ನೂರಲ್ಲಿ ಇದು ಹೆವಿ ಫೇಮಸ್ಸು ಹೊಂಡ. ಸೊ ಇಲ್ಲಿಗೆ ಬಂದಿದ್ದೀವಿ ಇವತ್ತು. ಯಾರ್ಯಾರು ಅಲ್ಲಿ ನೋಡಿ ಬಾಯ್ಸ್ ಇದ್ದಾರೆ. ಸೊ ಇಷ್ಟು ಜನ ನಾವು ಇಲ್ಲಿ ಬಂದಿದ್ವಿ. ಯಾರ್ಯಾರು ಬಂದಿವಿ ಅಂತ ತೋರಿಸ್ತೀನಿ ನಾನು. ಇಷ್ಟೋ ತನಕ ಮಾತಾಡ್ತಾ ಕೂತಿದ್ವಿ, ಹೆವಿ ಬಿಸಿಲು. ಆ್ಯಂಡ್ ಏನೋ ಒಂಥರ ಹೊಂಡ. ನಾನು ಯಾವಾಗ ಚಿಕ್ಕವನಿದ್ದಾಗ ಯಾವಾಗೋ ಬಂದಿದ್ದೆ, ಅವಾಗೆಲ್ಲ ನೀರೇ ಇರಲಿಲ್ಲ, ಸ್ವಲ್ಪ ನೀರಿತ್ತು. ಇವಾಗ ಸಿಕ್ಕಾಪಟ್ಟೆ ನೀರಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಮೀನು ಕೂಡ, ದೊಡ್ಡ ಮೀನು, ಇಂತಿಂಥ ಸೈಜ್ ಮೀನಿದೆ ಇವಾಗ. ಮುಂಚೆ ಎಲ್ಲ ಮೀನೇ ಇರಲಿಲ್ಲ, ಇವಾಗ ಈ ಸೈಜ್ ಮೀನುಗಳಿದೆ. ಸೈಕ್ ನೆಕ್ಸ್ಟ್ ಲೆವೆಲ್. ಸೊ ಬನ್ನಿ, ಯಾರ್ಯಾರಿದ್ದಾರೆ ಅಂತ ತೋರಿಸ್ತೀನಿ. ಯಾರ್ಯಾರಿದ್ದೀರಾ ಗುರು ನಮ್ಮ ವ್ಲಾಗ್ಗೆ ಸ್ವಾಗತ. ಬ್ರೋ ಫಸ್ಟ್ ನೀವೇನೆ. ಇವರು ಪ್ರೌಡ್ ಕನ್ನಡಿಗ ಅಂತ ಪ್ರಜ್ವಲ್. ಆ್ಯಂಡ್ ಇವ್ರ ಇನ್ಸ್ಟಾ ಐಡಿನ ಹಾಕಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಬ್ರೋ ನಮ್ಮ DVG ದರ್ಶಿ ಅಲ್ಲ, ದರ್ಶಿ 950 ಫುಲ್ ನೇಮೇ ಹೇಳ್ತವ್ರೆ. ಫೋಟೋ ಹಾಕ್ತೀನಿ, ಸಪೋರ್ಟ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ಅಣ್ಣ ಏನ ಸಮಾಚಾರ? ಏನಿಲ್ಲ ಅಣ್ಣ, ನಮ್ದು ನಿಮ್ದೆಲ್ಲ ಹಳೆ ಬಂದ ಅನುಬಂಧ, ಹೊಸಬ್ರು ಬಂದಾರ, ಅವ್ರ ಕೊಟ್ಟೆ ಮಾತಾಡಿ. ಎಲ್ರ ಜೊತೆ ಮಾತಾಡ್ತೀನಿ ಗುರು. ಬ್ರದರ್ ಇವ್ರು ಬಂದ್ಬಿಟ್ಟು ಇವರ ತಮ್ಮ, ಸ್ವಂತ ತಮ್ಮ ಅಲ್ಲ ಬ್ರೋ? ಅಲ್ವಾ? ಇಲ್ಲ ಬ್ರೋ. ಬ್ರದರ್ ನೀವು? ಓ ಹೌದಾ, ನಮಸ್ಕಾರ ಬ್ರೋ. ಆಯ್ತು, ಸೆಕೆಂಡ್ ಕೊಡು. ನಮ್ಮ ದಿನಾಕರ್ ಯಾವಾಗೂ ಬರ್ತಾನೆ ಇರ್ತಾನೆ ಸುಮಾರು. ಇವ್ರು ಫೋಟೋಗ್ರಾಫರಾ? ನೈಸ್ ಬ್ರೋ. ನಮ್ಮ ಫೋಟೋ ಹೊಡೀರಿ, ಒಳ್ಳೊಳ್ಳೆ ಹೋಗಾರೆ. ಸರಿ, ಇಲ್ಲಿ ನಮ್ಮನ್ನೆಲ್ಲ ಗುಡ್ಡೆ ಹಾಕಿರೋ ವ್ಯಕ್ತಿ ಇವರು. ನಿನ್ನೆ ದಾವಣಗೆರೆ ಸಿಕ್ಕಿದ್ವಾ, ಇವತ್ತು ಇಲ್ಲಿ ಬರ್ರಿ ಅಂತ ಎಳ್ಕೊಂಡ್ ಬಂದಿರೋದು ಇವ್ರೇನೆ. ಸೊ ಮ್ಯಾಟ್ರ್ ಏನ್ ಹೇಳಿ ಕರ್ಸಿರೋದ್ನ? ಬ್ರೋ ಏನಿಲ್ಲ ಬ್ರೋ, ದಾವಣಗೆರೆಯಲ್ಲಿ ಮೊನ್ನೆನೂ ಎಲ್ಲರೂ ನೀವು ಪ್ರತಿಯೊಬ್ರು ಇನ್ಸ್ಟಾದಲ್ಲಿ ರೀಲ್ಸ್ ಹಾಕಿರೋದನ್ನ ನಾನು ನೋಡಿದೆ. ದಾವಣಗೆರೆಯಿಂದ ಸಪೋರ್ಟಿಂಗ್ ಸಿಗ್ತಾ ಇಲ್ಲ, ಯಾರು ರೀಚ್ ಮಾಡ್ತಾ ಇಲ್ಲ, ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ಲ ಅನ್ನೋದೆಲ್ಲ ಮಾತುಗಳು ನೋಡಿದೆ. ಅದಕ್ಕೋಸ್ಕರ ಇವಾಗ ಆ ರೀತಿ ಅಲ್ಲ, ಕೇಳಿ ಕರ್ಕೊಂಡು ಹೋಗ್ತೀವಿ ಬನ್ನಿ. ಅದ್ರದ್ದು ಬಗ್ಗೆ ಮಾತಾಡಕ್ಕೆ ಎಲ್ಲರೂ ಒಂದು
ಸೇರ್ಬಿಟ್ಟು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದ ಏನೇನು ಅವ್ರವ್ರ ತಲೆಯಲ್ಲಿ ಏನೇನಿದೆ ಅನ್ನೋದು ಜನಕ್ಕೂ ತಿಳಿಸೋಣ ಅಂತ ಅಷ್ಟೇ ಸೇರಿದ್ದು. ಸೊ ಏನಂದ್ರೆ ಇವ್ರದ್ದೊಂದು ಸಣ್ಣ ಕೆಲಸ ಇತ್ತು, ಅದಕ್ಕೆ ಬಂದಿದ್ದು. ಆ್ಯಂಡ್ ಇನ್ನೊಂದು ನಾನು ಏನೋ ಹೇಳಬೇಕು, ಏನಪ್ಪ ಅಂದರೆ ದಾವಣಗೆರೆ ಕ್ರಿಯೇಟರ್ಸ್ನ ಸ್ವಲ್ಪ ರೀಚ್ ಕೊಡಿ ಗೈಸ್. ತುಂಬಾ ಸೋಷಿಯಲ್ ಮೀಡಿಯಾ ಅಂತ ಅವರು ಬಹಳ ದಾವಣಗೆರೆ ಜನ ಸೋಷಿಯಲ್ ಮೀಡಿಯಾ ಅಂತ ಬಹಳ ದೂರ ಇದ್ದಾರೆ. ಇಲ್ಲ ಜನ ಇದ್ದಾರೆ, ಜನಗಳಿಗೆ ಬೆಳೆಸಕ್ಕೆ ಮುಂದೆ ಬರ್ತಾ ಇಲ್ಲ ಯಾರು. ಸೊ ಆ ತರ ಬರ್ರಿ. ತುಂಬಾ ಜನ ಏನು ಫ್ಯಾನ್ ಪೇಜಸ್ ಅವು ಎಲ್ಲ ತುಂಬಾ ಇದೆ, ಅಡಿಕೆ ನಾಡು ದಾವಣಗೆರೆ ಪೇಜಸ್ ಅವೆಲ್ಲ ಇದೆ. ಸ್ವಲ್ಪ ಓಕೆ ಅನ್ನೋ ತರ ಅವನು ನಡೀತಾ ಇರೋದು, ಅವೇನು ಹೈ ಲೆವೆಲಲ್ಲಿ ಏನೋ ನಡೀತಾ ಇಲ್ಲ. ಈ ಎಕ್ಸಾಂಪಲ್ ಈಗ ಮಂಡ್ಯ ಗಿಂಡ್ಯ ತಗೊಳ್ರೆ, ಮೈಸೂರು ತಗೊಳ್ರೆ, ಅಲ್ಲೆಲ್ಲ ಒಂದೊಂದು ಒಬ್ಬೊಬ್ರು ಕ್ಯಾಟಗರಿಲಿ ಒಬ್ಬೊಬ್ರು ಫೇಮಸ್, ಸಿಕ್ಕಾಪಟ್ಟೆ ಫೇಮಸ್ ಮಾಡಿಟ್ಟಿದ್ದಾರೆ. ಅಲ್ಲಿರೋ ಕ್ರಿಯೇಟರ್ಗೆ ದಾವಣಗೆರೆ ಜನ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಅಲ್ಲಿರೋರಿಗೆ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ದಾವಣಗೆರೆಯಲ್ಲಿರೋ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡಿ. ಎಕ್ಸಾಂಪಲ್ ಇವ್ರು ಇದ್ದಾರೆ, ನಮ್ಮ ಏಜಬ್ರು ಇದ್ದಾರೆ, ಇವರು ಇದ್ದಾರೆ. ಆ್ಯಂಡ್ ನಮ್ಮ ಅಣ್ಣ ನೋಡಿ ಅಲ್ಲಿ ವೀಡಿಯೋ ಮಾಡ್ತಾನೆ, ನನ್ನ ತಮ್ಮ ದಿನಾಕರ್. ಸೊ ಅವರಿಗೆ, ನಮಗೆ, ಇನ್ನು ತುಂಬ ಜನ ಕ್ರಿಯೇಟರ್ಸ್ ದಾವಣಗೆರೆಯಲ್ಲಿ ಯಾರ್ಯಾರು ಬೆಳಿಬೇಕು ಅಂತ ಇದ್ದಾರೋ ಅವ್ರಿಗೆ ನೀವು ಬೆಳೆಸಿ, ಬಂದಿರೋರನ್ನ ಬೆಳೆಸಿ. ಇನ್ನು ಹೊಸಬ್ರು ಇಷ್ಟಪಡ್ತಾರೆ, ಪರವಾಗಿಲ್ಲ ಗುರು ನಮ್ಮ ದಾವಣಗೆರೆ ಜನ, ನಮ್ಮ ಸಂತೆಬೆನ್ನೂರು ಜನ, ನಮ್ಮ ಚನ್ನಗಿರಿ ಜನ, ಈ ಕಡೆ ಸುತ್ತಮುತ್ತ ಶಿವಮೊಗ್ಗ ಜನ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ನಮ್ಮನ್ನು ಬೆಳೆಸ್ತಾರೆ. ಮಾಡೋಣ, ಒಂದು ಟ್ರೈ ಮಾಡೋಣ ಅಂತೇಳಿ ಬರ್ತಾರೆ. ನೀವು ಬೆಳಿತಿರೋರನ್ನೇ ಬೆಳೆಸಲಿಲ್ಲ ಅಂದಾಗ ಏನಾಗ್ಬಿಡುತ್ತೆ, ಇರೋರೇ ಬೆಳೀತಿಲ್ಲ, ಹೋಗ್ರು ನಾನು ಎಲ್ಲಿ ಬರೋಣ, ಯಾರು ಬೆಳೆಸಲ್ಲ ನಮ್ಮನ್ನು, ಈ ಥರ ಆಗ್ಬಿಡುತ್ತೆ. ಸೊ ಅದಕ್ಕೆ ಎಲ್ಲರೂ ಬೆಳೆಸಿ, ನಾವು ಬೆಳೆಯೋಣ. ಬನ್ನಿ ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ತಿಂಡಿನಾ? ಸೊ ಇವ್ರು ತಿಂಡಿ ತಿಂಡಿಲ್ಲ ಅಂತ ಹೋಗಿ ತಿಂಡಿ ಮಾಡ್ಕೊಂಬರೋಣ. ಬಾಯ್ಸ್, ಇಷ್ಟೋ ತನಕ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ AJ ಅವರ ಮನೆಗೆ ಹೋಗ್ಬೇಕು. ಸೊ ಅದಕ್ಕೆ ಅವರು ನನ್ನ ಗಾಡಿ ಎತ್ಕೊಂಡಿದ್ದಾರೆ, ನನಗೆ ಅವ್ರ ಗಾಡಿ ಕೊಟ್ಟಿದ್ದಾರೆ. ಕೀ ಎಲ್ಲ ಹಾಕ್ಬೇಕು ನೋಡಿ, ಇಲ್ಲೆಲ್ಲೂ ಕೀ ಹಾಕೋಕ್ಕೆ ಇಲ್ವೇ ಇಲ್ಲ. ಇದು ಕೀ ಹಾಕ್ಬೇಕಾಗಿರೋದು ಇಲ್ಲಿ ನೋಡಿ, ಬೀ ಅಂತ ಒಳ್ಳೆ ಟ್ಯಾಕ್ಟ್ರಿ ಇದು ಬಂದಂಗೆ. ಸೊ ಈ ಗಾಡಿ ತಗೊಂಡು ಈಗ ಅವ್ರ ಮನೆಗೆ ಹೋಗೋಣ. ಸೊ ಲೆಟ್ಸ್ ಗೋ. ಲಾಸ್ಟ್ ಟೈಮ್ ಈ ಗಾಡಿ ಓಡಿಸಿದ್ದು ನಾನು ಯಾವಾಗಂದರೆ ಅದು ಚನ್ನಗಿರಿ ಬಂದಿದ್ದಲ್ಲ, ಸೊ ಅವಾಗ ಓಡಿಸಿದ್ದೆ. ನೋಡಿ ಗುಂಬಾಕೊಂಬಿಟ್ಟವ್ರೆ ಗಾಡಿಗೆಲ್ಲ. ಹೈಟ್ ಬರುತ್ತೆ ಗಾಡಿ, ಹಾಂ ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಕಡಿಮೆ ಇದೆ. ಯಾವುದು ಇದಾ? ಓಕೆ, ಜಾವದಲ್ಲಿ ಇದೆ ಮೇನ್ ಕಂಪ್ಲೇಂಟ್. ಹಾಂ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಅಂತನಾ? ಆದರೆ ಓಕೆ, ಜಾವದಲ್ಲಿ ಹಾಂ. ಇವೆಲ್ಲ ನಾರ್ಮಲ್. ಆ್ಯಕ್ಚುಲಿ ಗ್ರೌಂಡ್ ಕ್ಲಿಯರೆನ್ಸ್ ಬೇಕೇ ಬೇಕು, ಯಾಕಂದರೆ ಇತ್ತೀಚೆಗಂತೂ ಒಳ್ಳೆ ಸ್ಮಶಾನ ಇದ್ದಂಗೆ ಇದ್ದಾವೆ ಹಂಪ್ಸ್ಗಳು. ಒಂದೊಂದು ದೊಡ್ಡ ದೊಡ್ಡ ಹಂಪ್ಸ್ಗಳು ಇದ್ದಾಗ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದ್ದರೆ ನಮ್ಮ ಗಾಡಿ ಸೇಫ್ಟಿ ಇರುತ್ತೆ. ನುಗ್ಲಿ ಬನಾನ. ಓಕೆ ಬಾಯ್ಸ್, ಆವಾಗಲೇ ಅಯ್ಯಯ್ಯೋ ಹೆಂಗೆ ರೋಡೇ ಸರಿ ಇಲ್ಲ. ಆವಾಗಲೇ AJ ಅವರ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು, ಅಲ್ಲಿಂದ ಅವರ ತೋಟಕ್ಕೆ ಬಂದು ತೋಟ ನೋಡ್ಕೊಂಡು, ಸೊ ಮಾತಾಡಿದಾಡ್ಸ್ಕೊಂಡು ಎಲ್ರಿಗೂ ಬಾಯ್ ಹೇಳಿ, ಸೊ ನಾನಿವಾಗ ಮನೆಗೆ ಹೋಗ್ತಾ ಇದ್ದೀನಿ. ಓಹೋ, ಸೊ ಇದೇ ಬೇಜಾರು ಗುರು, ರೋಡ್ ಸರಿ ಇಲ್ಲ ಅಂದರೆ ತುಂಬ ತಲೆ ಕೆಟ್ಟುತ್ತೆ. ಸೊ ಈಗೇನಪ್ಪ ಅಂದರೆ ವಿಷಯ, 3 ಗಂಟೆಗೆ ಎಲ್ಲೋ ನಾನು 2 ಗಂಟೆ ಮನೆಗೆ ಇರಬೇಕಿತ್ತು, 3 ಗಂಟೆಗೆ ಎಲ್ಲೋ ಹೋಗ್ಬೇಕಿತ್ತು. ಬಟ್ 3 ಗಂಟೆ ಆದರೂ ನಾನು ಇಲ್ಲೇ ಇದ್ದೀನಿ. ಇವಾಗ ಇನ್ನೂ 50 ಕಿಲೋಮೀಟ್ರ್ ದೂರ ಇದೆ. ಸೊ ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ನೋ ಪ್ರಾಬ್ಲಮ್. ಸೊ ಇಲ್ಲಿಂದ ಇವಾಗ ಮನೆಗೆ ಹೋಗಿ ಅಲ್ಲಿಂದ ತಿರ್ಗಿ ಅಲ್ಲೆಲ್ಲ ಹೋಗಬೇಕು. ಸೊ ಇವತ್ತಿನ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವತ್ತಿನ ಒಂದು ಸಣ್ಣ ವಿಡಿಯೋ ಮುಗಿಸೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಹುಷಾರಾಗಿರಿ. ಬಾಯ್.